ಒಮ್ಮೊಮ್ಮೆ ಜೂಜು ಕಳ್ಳತನ ಕೂಡ ಕಲೆಯಂತೆ ಭಾಸವಾಗುತ್ತೆ. ಕೆಲವೊಮ್ಮೆ ಐನಾತಿ ಚಾಣಾಕ್ಷರು ಬಹಳ ಜಾಣತನದಿಂದಲೇ ಲೂಟಿ ಕಾರ್ಯ ಮಾಡ್ತಾರೆ. ಕಾನೂನಿನಲ್ಲಿರುವ ಲೋಪದೋಷಗಳನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಪಂಗನಾಮ ಹಾಕ್ತಾರೆ. ಪೊಲೀಸರು ಎದುರಿಗೆ ಇದ್ರೂ ಅಂಥವರನ್ನ ಕಂಡುಹಿಡಿಯಲು ಸಾಧ್ಯವಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಬಹಳ ಚಾಣಾಕ್ಷತನದಿಂದ ದರೋಡೆ ಕಾರ್ಯ ನಡೆಸ್ತಾರೆ. ಅದರ ಜೊತೆಗೆ ಅದೇ ಹಣವನ್ನ ಸತ್ಕಾರ್ಯಕ್ಕೆ ಉಪಯೋಗಿಸಿ ಸೈ ಎನಿಸಿಕೊಳ್ತಾರೆ. ಅಂಥದ್ದೇ ಒಂದು ವಿಶೇಷ ಜೂಜುಕೋರನ ಜಾಕ್ಪಾಟ್ ಕಥೆಯನ್ನ ನಾವಿವತ್ತು ನಿಮ್ಮ ಮುಂದೆ ಹೇಳ್ತಿದ್ದೀವಿ. ಸ್ನೇಹಿತರ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇದು ಐರ್ಲ್ಯಾಂಡ್ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಜೂಜು ಅಡ್ಡೆಯ ರೇಸಿಂಗ್ ಕಹಾನಿ. ಇಂದಿಗೂ ಅಲ್ಲಿನ ಜನ ಆ ಆಗಂತುಕನ ಹೆಸರು ಕೇಳಿದ್ರೆ ಬೆಚ್ಚಿ ಬೀಳ್ತಾರೆ. ಅಷ್ಟರ ಮಟ್ಟಿಗೆ ಈ ಜೀನಿಯಸ್ ಮನುಷ್ಯ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಬೊಕ್ಕಿಗಳನ್ನ ಯಾಮಾರಿಸಿ ತನ್ನ ಕಾರ್ಯ ಸಾಧಿಸಿದ್ದ. ಬನ್ನಿ ಹಾಗಾದ್ರೆ ಇಂದಿನ ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ರೇಸಿಂಗ್ ರಾಬಿನ್ ಹುಡ್ ಕಥೆಯನ್ನ ನೋಡೋಣ. ಬೆವೆಲ್ಸ್ಟೌನ್ ಐರ್ಲೆಂಡ್ನ ಒಂದು ಚಿಕ್ಕದಾದ ಹಳ್ಳಿ. ಸ್ವರ್ಗವನ್ನೇ ನಾಚಿಸುವಂತ ವಾತಾವರಣ, ಅದಕ್ಕೆ ತಕ್ಕಂತೆ ಶಿಸ್ತುಬದ್ಧ ಜೀವನ ಮಾಡುವ ಜನರು. ಒಂದರ್ಥದಲ್ಲಿ ಇಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ಆದರೆ ಅಲ್ಲಿದ್ದ ಚಾಲಾಕಿ ಜೂಜುಕೋರನೊಬ್ಬ ತನ್ನ ಬುದ್ಧಿ ಉಪಯೋಗಿಸಿ ಬರೋಬ್ಬರಿ $36 ಲಕ್ಷ ಹಣವನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದ. ಹಾಗಂತ ಆತನೇನು ರಾತ್ರೋರಾತ್ರಿ ಬ್ಯಾಂಕ್ ದರೋಡೆ ಮಾಡಲಿಲ್ಲ. ಕೈಯಲ್ಲಿ ಪಿಸ್ತೂಲ್ ಹಿಡಿದುಕೊಂಡು ಮನೆಗಳ ರಾಬರಿಯನ್ನ ಮಾಡಲಿಲ್ಲ. ಲೂಟಿ ಹೊಡೆದ ಮೇಲೂ ಆತ ಬಿಂದಾಸಾಗಿಯೇ ಪೊಲೀಸರ ಮುಂದೆಯೇ ತಿರುಗಾಡ್ತಿದ್ದ. ಕಾನೂನನ್ನೇ ಅಸ್ತ್ರವನ್ನಾಗಿಸಿಕೊಂಡು ಚಾಲಾಕಿತನದಿಂದ ಮೋಸದಾಟ ಆಡಿದ್ದ. ಆತನ ಹೆಸರೇ ಬಾರ್ನೆ ಕರ್ಲಿ, ಐರ್ಲೆಂಡ್ನ ಒಬ್ಬ ಖ್ಯಾತ ಜೂಜುಕೋರ. ಆತನ ಗ್ಯಾಂಬ್ಲಿಂಗ್ ಟೆಕ್ನಿಕ್ಗಳು ಉಳ್ಳವರನ್ನ ಬೆಚ್ಚಿ ಬೀಳಿಸ್ತಾ ಇದ್ವು. ಖತರ್ನಾಕ್ ಕಿಲಾಡಿಗಳು ಕೂಡ ಆತನ ಕುತಂತ್ರಗಳಿಗೆ ಮುಗ್ಗರಿಸುತ್ತಿದ್ರು. ರೇಸ್ ಕೋರ್ಸ್ಗೆ ಆತ ಹೆಜ್ಜೆ ಇಟ್ಟರೆ ಸಾಕು, ಅಲ್ಲಿನ ಚಿತ್ರಣವೇ ಬದಲಾಗ್ತಾ ಇತ್ತು. ವ್ಯವಸ್ಥೆಯಲ್ಲಿನ ಲೋಪದೋಷಗಳನ್ನೇ ಆತ ತನ್ನ ಅಸ್ತ್ರವನ್ನಾಗಿಸಿಕೊಳ್ಳುತ್ತಿದ್ದ. ಆತನ ಲೂಟಿ ಪುರಾಣಗಳು ಯೆಲ್ಲೋ ಸ್ಯಾಮ್ ಬೆಟ್ಟಿಂಗ್ ಕಾಪ್ ಅಂತ ಅಲೆ ಕುಖ್ಯಾತಿಯಾಗಿವೆ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ಬೆಲ್ಲೇವ್ಸ್ಟೌನ್ ಅತ್ಯಂತ ಸುಂದರ ಪರಿಸರಕ್ಕೆ ಹೆಸರುವಾಸಿ. ಅಲ್ಲಿ ವಾರ್ಷಿಕವಾಗಿ ದೊಡ್ಡ ಮಟ್ಟದಲ್ಲಿ ಕುದುರೆಗಳ ರೇಸ್ ನಡೆಯುತ್ತೆ. ಅಂತೆಯೇ ಜೂನ್ 26, 1975 ಆ ದಿನ ಅಲ್ಲಿ ಕುದುರೆ ಓಟ ನಿಯೋಜನೆಗೊಂಡಿತ್ತು. ಎಲ್ಲೆಡೆ ಉತ್ಸಾಹ ತುಂಬಿತ್ತು. ರೇಸ್ ಕೋರ್ಸ್ ಕೂಡ ಹಾರ್ಸ್ ರೇಸಿಂಗ್ಗೆ ಸಜ್ಜಾಗಿತ್ತು. ಜನರು ಬೇರೆ ಬೇರೆ ಕುದುರೆಗಳ ಮೇಲೆ ಬೆಟ್ಟಿಂಗ್ ಹಾಕುವತ್ತ ಬ್ಯುಸಿ ಇದ್ರೆ, ಇತ್ತ ಬುಕ್ಕಿಗಳು ಕೂಡ ಗಡಿಬಿಡಿಯಲ್ಲಿ ಓಡಾಡುತ್ತಾ ತಮ್ಮ ಕಾರ್ಯ ಮಾಡ್ತಾ ಇದ್ರು. ಆದರೆ ಐನಾತಿ ಬಾರ್ನೆ ಕರ್ಲಿ ಮಾತ್ರ ಅಲ್ಲೆಲ್ಲೋ ಕಾಣ ಸಿಗ್ಲೇ ಇಲ್ಲ. ರೇಸ್ ಕೋರ್ಸ್ನ ಪೊದೆಗಳ ನಡುವೆ ಅಡಗಿ ಕುಳಿತು ರೇಸ್ ಶುರುವಾಗುವುದನ್ನೇ ಕಾಯ್ತಿದ್ದ. ಅಷ್ಟಕ್ಕೂ ಆತ ಹೀಗೆ ಅಡಗಿ ಕುಳಿತುಕೊಳ್ಳಲು ಕಾರಣವೂ ಇತ್ತು. ಆತನನ್ನ ಕಂಡ್ರೆ ಅಲ್ಲಿನ ಬುಕ್ಕಿಗಳಿಗೆ ಆಗ್ತಿರ್ಲಿಲ್ಲ. ಒಂದು ವೇಳೆ ಬಾರ್ನೆ ಕರ್ಲಿ ಬಂದಿದ್ದಾರೆ ಅಂತ ಗೊತ್ತಾದರೆ ಸಾಕು, ಅವರು ಅಂದಿನ ಆಟವನ್ನೇ ನಿಲ್ಲಿಸ್ತಾ ಇದ್ರು. ಅಷ್ಟರ ಮಟ್ಟಿಗೆ ಬಾರ್ನೆ ಕರ್ಲಿ ಹೆಸರು ಕೆಡಿಸಿಕೊಂಡಿದ್ದ. ಆತ ಏನಾದರೂ ರೇಸ್ ಕೋರ್ಸ್ನಲ್ಲಿ ಕಾಣಿಸಿಕೊಂಡ್ರೆ ಸಾಕು, ಬುಕ್ಕಿಗಳು ಇಲ್ಲೇನೋ ಕರಾಮತ್ತು ನಡೆಯುತ್ತೆ ಅಂತಾಲೇ ಭಾವಿಸ್ತಾ ಇದ್ರು. ಆದರೆ ಜೂನ್ 26 ಆ ದಿನ ನಡೆಯುವ ರೇಸ್ ಮಾತ್ರ ಆತನ ಜೀವನದ ಅತ್ಯಂತ ಅಪಾಯಕಾರಿ ಹಾಗೂ ಅತಿ ದೊಡ್ಡ ಗ್ಯಾಂಬ್ಲಿಂಗ್ ಆಗಿತ್ತು. ರೇಸ್ ಅಂತ ಬಂದ್ರೆ ಆತ ಸ್ವಂತ ತಂದೆಯನ್ನ ಸಹ ನೋಡ್ತಿರ್ಲಿಲ್ಲ. ಆತ ಬೆಳೆದು ಬಂದಿದ್ದೇ ಅಂತಹ ಪರಿಸರದಲ್ಲಿ. ಅಸಲಿಗೆ ಬಾರ್ನೆ ಕರ್ಲಿ ತಂದೆ ಚಾರ್ಲಿ ಕರ್ಲಿ ನಾಯಿಗಳನ್ನ ರೇಸ್ಗಾಗಿ ಸಾಕಿದ್ರು. ಅವುಗಳನ್ನ ಸ್ಪರ್ಧೆಗೆ ಬಿಟ್ಟು ಕಮಾಯಿ ಮಾಡ್ಕೊಳ್ತಿದ್ರು. ಅದರಿಂದ ಬಂದ ದುಡ್ಡಿನಲ್ಲಿ ಜೂಜಾಟ ಮೋಜು ಮಸ್ತಿ ಮಾಡ್ತಿದ್ರು. ಇನ್ನೇನೋ ರೇಸ್ ಆರಂಭವಾಗಬೇಕು ಅಂದಾಗ ಚಾರ್ಲಿ ಕರ್ಲಿ ನಾಯಿಗಳಿಗೆ ಡ್ರಗ್ಸ್ ನೀಡಿ ಅದು ವೇಗದಿಂದ ಓಡುವಂತೆ ಮಾಡ್ತಿದ್ರು. ತಮ್ಮ ದುಡಿಮೆಯ ಹಣವನ್ನೆಲ್ಲ ಅದರ ಮೇಲೆ ಹೂಡಿಕೆ ಮಾಡ್ತಾ ಇದ್ರು. ಹೀಗೆ ಬುಕ್ಕಿಗಳನ್ನ ಯಾಮಾರಿಸಿ ನಾಯಿಗಳ ಮೂಲಕ ದುಡ್ಡು ಸಂಪಾದನೆ ಮಾಡ್ತಾ ಇದ್ರು. ತಂದೆ ನಡೆಸ್ತಾ ಇದ್ದ ಈ ಕೃತ್ಯದ ಕುರಿತು ಬಾರ್ನೆ ಕರ್ಲಿಗೆ ಚೆನ್ನಾಗಿಯೇ ತಿಳಿದಿತ್ತು. ಅದೊಂದು ದಿನ ತಂದೆ ಮಗ ಡಾಗ್ ರೇಸ್ನಲ್ಲಿ ಪಾಲ್ಗೊಂಡಿದ್ರು. ಡ್ರಗ್ ಮಿಕ್ಸ್ ಮಾಡಿರುವ ಮಾಂಸದ ತುಂಡೊಂದನ್ನ ಚಾರ್ಲಿ ಮಗನ ಕೈಗೆ ನೀಡಿ ಅದನ್ನ ತಮ್ಮ ನಾಯಿಗೆ ತಿನ್ನಿಸುವಂತೆ ಹೇಳಿದ್ರು. ಆದರೆ ಐನಾತಿ ಬಾರ್ನೆ ಆ ಮಾಂಸದ ತುಂಡನ್ನ ತಮ್ಮ ನಾಯಿಗೆ ತಿನ್ನಿಸದೆ ಬೇರೆ ನಾಯಿಗೆ ತಿನ್ನಿಸಿದ್ದ. ಆ ಮೂಲಕ ತಂದೆಗೇನೆ ಮೋಸ ಮಾಡಿದ್ದ. ನಿರೀಕ್ಷೆಯಂತೆ ರೇಸ್ನಲ್ಲಿ ಚಾರ್ಲಿ ನಾಯಿ ಸೋತಿತ್ತು. ಆದರೆ ಬಾರ್ನೆ ಹಣ ಹೂಡಿದ್ದ ನಾಯಿ ಗೆದ್ದು ಭರ್ಜರಿಯಾಗಿಯೇ ಕಮಾಯಿ ಮಾಡಿತ್ತು. ಸ್ನೇಹಿತರೆ, ರೇಸ್ ಕೋರ್ಸ್ನಲ್ಲಿ ಕುದುರೆಗಳ ಮೇಲೆ ಹಣ ಹೂಡುವ ಜೂಜುಕೋರರು ಇರ್ತಾರೆ. ಹಾಗೆ ಹಣ ಹೂಡಿದ ಕುದುರೆ ಗೆದ್ರೆ ಅವರಿಗೆ ಡಬಲ್ ತ್ರಿಬಲ್ ದುಡ್ಡು ಸಿಗುತ್ತದೆ. ಹೀಗೆ ಪ್ರತಿ ರೇಸ್ ಕುದುರೆಯ ಮೇಲೆ ದರವನ್ನ ಫಿಕ್ಸ್ ಮಾಡುವವರೇ ಬುಕ್ಕಿಗಳು. ಕುದುರೆ ಮೇಲೆ ಎಷ್ಟು ಹೂಡಿಕೆಯಾಗಿದೆ, ಎಷ್ಟು ಪಟ್ಟು ದುಡ್ಡು ಸಿಗುತ್ತದೆ ಅನ್ನೋದನ್ನ ಇವರೇ ನಿರ್ಧರಿಸ್ತಾರೆ. ರೇಸ್ನಲ್ಲಿ ಇವರದ್ದು ಬಹಳ ಮುಖ್ಯ ಪಾತ್ರ. ಇನ್ನು ಸಾಮಾನ್ಯವಾಗಿ ಇಂತಹ ಸ್ಪರ್ಧೆಗಳಲ್ಲಿ ಗೆಲ್ಲುವ ಪ್ರಾಣಿ ಅಥವಾ ವ್ಯಕ್ತಿಗಳು ಹೆಚ್ಚು ಕಮಾಯಿ ಮಾಡ್ತಾರೆ ಅನ್ನೋದು ಜನರಲ್ ಥಿಂಕಿಂಗ್. ಆದರೆ ಕುದುರೆ ರೇಸ್ನಲ್ಲಿ ಮಾತ್ರ ಹಾಗಲ್ಲ.
ಇಲ್ಲಿ ಸುಸ್ತಾಗುವ ಕುದುರೆ ಗೆಲ್ಲುವ ಸಾಧ್ಯತೆ ಕಡಿಮೆ, ಆದ್ರೆ ಅದರ ರೇಟ್ ಜಾಸ್ತಿ ಇರುತ್ತದೆ. ಅಂದ್ರೆ ನೀವು ಆ ಕುದುರೆ ಮೇಲೆ ₹1 ಹಾಕಿದ್ರೆ ಬರೋಬ್ಬರಿ ₹20 ಗೆಲ್ಲಬಹುದು. ಇನ್ನು ವೇಗದಿಂದ ಓಡುವ ಹಾಗೂ ಗೆಲ್ಲುವ ಕುದುರೆ ಬೆಲೆ ತೀರಾ ಕಡಿಮೆ ಇರುತ್ತದೆ. ಆದ್ರೆ ಜನರು ಅದರ ಮೇಲೆ ಹೆಚ್ಚಿನ ಹೂಡಿಕೆ ಮಾಡಿರ್ತಾರೆ. ವಿಚಿತ್ರ ಅಂದ್ರೆ ಆ ಕುದುರೆ ರೇಸ್ನಲ್ಲಿ ಸುಸ್ತಾದ ಕುದುರೆ ಆಕಸ್ಮಿಕವಾಗಿ ಗೆದ್ರೆ ಅದರ ಮೇಲೆ ಹೂಡಿಕೆ ಮಾಡಿದವರು ಭರ್ಜರಿಯಾಗಿಯೇ ಲಾಭ ಮಾಡ್ಕೊಳ್ತಾರೆ. ಇಂಥದ್ದೇ ಚಾಲಾಕಿ ಟ್ರಿಕ್ಸ್ ಗಳನ್ನ ಚಾರ್ಲಿ ಕರ್ಲಿ ಫಾಲೋ ಮಾಡ್ತಿದ್ದ. ಡಾಗ್ಸ್ ಓಟದಲ್ಲಿ ತನ್ನ ನಾಯಿಗೆ ಬೇಗ ಸುಸ್ತಾಗದಂತಹ ಡ್ರಗ್ಸ್ ನೀಡ್ತಾ ಇದ್ದ. ಆ ಮೂಲಕ ಬುಕ್ಕಿಗಳಿಗೆ ಮೋಸ ಮಾಡಿ ಸಾವಿರಾರು ಪೌಂಡ್ಗಳ ಲೆಕ್ಕದಲ್ಲಿ ಹಣ ಗಳಿಕೆ ಮಾಡ್ತಿದ್ದ. ವಿಚಿತ್ರ ಅಂದ್ರೆ ಆಗಿನ ಸನ್ನಿವೇಶದಲ್ಲಿ ಈ ಬೆಟ್ಟಿಂಗ್ ರೂಲ್ಸ್ ಕಾನೂನುಬದ್ಧವಾಗಿರಲಿಲ್ಲ. ಹಾಗೆಯೇ ಅವುಗಳಿಗೆ ಯಾವುದೇ ಸ್ಪಷ್ಟ ರೂಪಿತ ನಿಯಮಗಳಿರಲಿಲ್ಲ. 1956ರ ಸಮಯದಲ್ಲಿ ಚಾರ್ಲಿ ಕರ್ಲಿಯ ಒಂದು ತಪ್ಪು ಆತನನ್ನ ಸಾಲದಲ್ಲಿ ಮುಳುಗುವಂತೆ ಮಾಡಿತು. ಚಾರ್ಲಿ ಎಂದಿನಂತೆ ತನ್ನ ನಾಯಿಗೆ ಡ್ರಗ್ಸ್ ನೀಡಿ ಓಟಕ್ಕೆ ಬಿಟ್ಟಿದ್ದ. ಆದರೆ ನಾಯಿ ಗೆಲ್ಲೋದಿರ್ಲಿ, ತೆವಳುತ್ತಾ ಹೋಗಲು ಸಹ ಆಗ್ಲಿಲ್ಲ. ಡ್ರಗ್ಸ್ ನೀಡಿದ್ದ ಪರಿಣಾಮ ಆ ನಾಯಿ ರೇಸ್ ಕೋರ್ಸ್ನಲ್ಲೇ ಮಗುಚಿ ಬಿದ್ದಿತ್ತು. ಅಲ್ಲದೆ ಅದರ ಮೂಳೆ ಸಹ ಮುರಿದಿತ್ತು. ಇದೊಂದು ಘಟನೆ ಚಾರ್ಲಿಯ ಕುಟುಂಬವನ್ನ ಆರ್ಥಿಕವಾಗಿ ಬುಡಮೇಲು ಮಾಡುತ್ತೆ. ತನ್ನ ತಂದೆ ಮಾಡಿದ ಈ ಎಡವಟ್ಟು ಬಾರ್ನೆ ಕರ್ಲಿ ಮೇಲೆ ವಿಪರೀತ ಪರಿಣಾಮ ಬೀರುತ್ತೆ. ಕುಟುಂಬ ನಡೆಸಲು ಕೆಲಸ ಮಾಡಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಹೀಗಾಗಿ ಬಾರ್ನೆ ಶಾಲೆ ಬಿಟ್ಟು ಕಾರ್ಖಾನೆಗೆ ಸೇರ್ಕೊಳ್ಳುವಂತಾಯಿತು. ಸುಮಾರು 18 ತಿಂಗಳುಗಳ ಕಾಲ ದುಡಿದ ಹಣವೆಲ್ಲ ಬುಕ್ಕಿಗಳ ಸಾಲ ತೀರಿಸುವಲ್ಲೇ ಮುಗಿದಿತ್ತು. ಈ ಸನ್ನಿವೇಶದಲ್ಲೇ ಬಾರ್ನೆ ಈ ಬುಕ್ಕಿಗಳ ಕರಾಮತ್ತಿನ ಕೈ ಚಳಕವನ್ನ ಹತ್ತಿರದಿಂದ ನೋಡುವಂತಾಯಿತು. ಈ ಘಟನೆ ಬಳಿಕ ಬಾರ್ನೆ 10 ಹಲವು ಕಡೆ ಬೇರೆ ಬೇರೆ ಕೆಲಸಗಳನ್ನ ಮಾಡಿದ. ಆದರೆ ಅದ್ಯಾವುದು ಆತನ ಕೈ ಹಿಡಿಯಲಿಲ್ಲ. ಒಂದು ಹಂತದಲ್ಲಿ ಕಳ್ಳ ಸಾಗಾಣಿಕೆಗೂ ಆತ ಇಳಿದ. ಆದರೆ ದುರಾದೃಷ್ಟಕ್ಕೆ ಕಾಕಿ ಕಣ್ಣಿಗೆ ಬೀಳುವಂತಾಯಿತು. ಇದೆಲ್ಲ ಘಟನೆಗಳಿಂದ ಬೇಸತ್ತಿದ್ದ ಬಾರ್ನೆ ಕೊನೆಗೆ ತಾನೊಬ್ಬ ವೃತ್ತಿಪರ ಜೂಜುಕೋರನಾಗಬೇಕು ಎಂದು ನಿರ್ಧರಿಸಿದ್ದ. ಹೇಗೋ ಆತನಿಗೆ ನಾಯಿಗಳನ್ನ ಪಳಗಿಸೋದು ತಿಳಿದಿತ್ತು. ಹೀಗಾಗಿ ಗ್ಯಾಂಬ್ಲಿಂಗ್ ನಲ್ಲಿ ಆತನಿಗೆ ಅದೃಷ್ಟ ಕುಲಾಯಿಸಿದಂತೆ ಹಣ ಬರಲು ಪ್ರಾರಂಭಿಸಿತು. ಆದರೆ ಈ ಹಾರ್ಸ್ ರೇಸಿಂಗ್ ನಲ್ಲಿ ಬುಕ್ಕಿಗಳ ಕರಾಮತ್ತು ದೊಡ್ಡದಿತ್ತು. ಅವರಿಗೆ ಬಾರ್ನೆಯ ಚಾಣಾಕ್ಷತನದ ಬಗ್ಗೆ ಅರಿವಿತ್ತು. ಹೀಗಾಗಿ ಆತನ ಹೆಸರು ಕೇಳಿದ್ರೆ ಸಾಕು ಅವರೆಲ್ಲ ಜಿಗುಪ್ಸೆ ಬಂದವರಂತೆ ತಮ್ಮ ಟ್ರಿಕ್ಸ್ ಗಳನ್ನೇ ಬದಲು ಮಾಡಿ ಆತನಿಗೆ ಲಾಭ ಬರದಂತೆ ನೋಡ್ಕೊಳ್ತಿದ್ರು. ಬದುಕು ಸಂಪಾದನೆಯತ್ತ ಹೊರಳುತ್ತಿದೆ ಅಂದಾಗಲೇ ಮತ್ತೊಮ್ಮೆ ಆತ ಸಾಲದ ಸುಳಿಗೆ ಸಿಲುಕಿದ. ಬರೋಬ್ಬರಿ 12,000 ಪೌಂಡ್ ಸಾಲ ಆತನ ತಲೆ ಮೇಲಿತ್ತು. ಇದೆಲ್ಲದರಿಂದ ಹೊರಬರಲು ಆತ ಖತರ್ನಾಕ್ ಐಡಿಯಾವೊಂದನ್ನ ಮಾಡ್ತಾನೆ. ತನ್ನ ಹಳೆಯ ಸ್ನೇಹಿತನೊಬ್ಬನನ್ನ ಭೇಟಿಯಾಗಿ ಅತ್ಯಂತ ಕಳಪೆ ದರ್ಜೆಯ ಕುದುರೆಯೊಂದನ್ನ ಕೊಂಡ್ಕೊಂಡ. ಅದಕ್ಕೆ ತಮ್ಮ ತಂದೆಗೆ ಪ್ರಿಯವಾಗಿದ್ದ ಯೆಲ್ಲೋ ಸ್ಯಾಮ್ ಎನ್ನುವ ಹೆಸರನ್ನ ಇಟ್ಟ. ಈ ಕುದುರೆಯ ರೇಸ್ ಇತಿಹಾಸ ಅತ್ಯಂತ ಕೆಟ್ಟದಾಗಿತ್ತು. ಅದು ಯಾವತ್ತೂ ಲಾಸ್ಟ್ 8ರ ಪೊಸಿಷನ್ನಲ್ಲೇ ಇತ್ತು. ಬಾರ್ನೆ ಈ ಕುದುರೆಯನ್ನ ಅತ್ಯಂತ ಕೆಟ್ಟ ಮೈದಾನದಲ್ಲೇ ಓಡಿಸ್ತಾ ಇದ್ದ. ಅದು ಓಡಲು ಸಾಮರ್ಥ್ಯವಿದ್ರೂ ಅದನ್ನ ಮೈದಾನದ ಮೂಲಕವೇ ಕಟ್ಟಿ ಹಾಕುವ ಯತ್ನ ಮಾಡ್ತಿದ್ದ. ವಿಚಿತ್ರ ಅಂದ್ರೆ ಯೆಲ್ಲೋ ಸ್ಯಾಮ್ ಹಾರ್ಸ್ ಉತ್ತಮ ಮೈದಾನ ಸಿಕ್ಕರೆ ಚೆನ್ನಾಗಿಯೇ ಓಡ್ತಿತ್ತು. ಆದರೆ ಬಾರ್ನೆ ಉದ್ದೇಶಪೂರ್ವಕವಾಗಿಯೇ ಅದನ್ನ ಕೆಟ್ಟ ಮೈದಾನ ಪ್ರದೇಶಗಳಲ್ಲಿ ತರಬೇತಿ ನೀಡಿ ಅದರ ಕ್ಷಮತೆಯನ್ನ ಮತ್ತಷ್ಟು ಕಡಿಮೆ ಮಾಡಿದ್ದ. ಇದರಿಂದ ಅದರ ಹಾರ್ಸ್ ರೇಟ್ ಡೌನ್ ಆಗಿತ್ತು. ಸಾಮಾನ್ಯವಾಗಿ 3ಕ್ಕಿಂತ ಕಡಿಮೆ ರೇಟಿಂಗ್ ಇರುವ ಕುದುರೆಯನ್ನ ಅಂಗವೈಕಲ್ಯ ಕುದುರೆ ವರ್ಗಕ್ಕೆ ಸೇರಿಸಲಾಗುತ್ತೆ. ಇಲ್ಲಿಯೂ ಅದೇ ನಡೆದಿತ್ತು. 1975ರ ಜೂನ್ 26ರಂದು ಬೆಲ್ಲೋಸ್ಟೌನ್ ರೇಸ್ ಕೋರ್ಸ್ನಲ್ಲಿ ಅತಿ ದೊಡ್ಡ ಹ್ಯಾಂಡಿಕ್ಯಾಪ್ಟ್ ಕುದುರೆಗಳ ರೇಸ್ ಆಯೋಜನೆಗೊಂಡಿತ್ತು. ಈ ಮೈದಾನದ ಕೊರತೆ ಅಂದ್ರೆ ಇಲ್ಲಿ ಒಂದೇ ಒಂದು ಫೋನ್ ಬೂತ್ ಈ ರೇಸ್ ಕೋರ್ಸ್ ಮೈದಾನದಲ್ಲಿತ್ತು. ಈ ಕುದುರೆಯೋಟ ಪ್ರಾರಂಭವಾಗುವ 1-2 ಗಂಟೆ ಮುನ್ನ ಇಡೀ ಐರ್ಲೆಂಡ್ನಲ್ಲಿ ಬೆಟ್ಟಿಂಗ್ ಶುರುವಾಗುತ್ತೆ. ಜನರು ಓಡುವ ಕುದುರೆಗಳನ್ನು ಆಯ್ಕೆ ಮಾಡಿಕೊಂಡು ಸಾವಿರಾರು ಪೌಂಡ್ ಹಣವನ್ನ ಇದರಲ್ಲಿ ಹೂಡಿಕೆ ಮಾಡ್ತಿದ್ರು. ಈ ಬೆಟ್ಟಿಂಗ್ ಅಂಗಡಿಗಳ ಮಾಲೀಕರು ಈ ಬುಕ್ಕಿಗಳೊಂದಿಗೆ ಸಂಪರ್ಕದಲ್ಲಿರ್ತಿದ್ರು. ಯಾವ ಕುದುರೆ ಮೇಲೆ ಜಾಸ್ತಿ ಹೂಡಿಕೆ ಆಗುತ್ತೋ ಆ ಕುದುರೆಯ ರೇಟನ್ನ ಆ ಬೆಟ್ಟಿಂಗ್ ಅಂಗಡಿಗಳ ಮಾಲೀಕರು ಬುಕ್ಕಿಗಳಿಗೆ ಹೇಳಿಸಿ ಕಡಿಮೆ ಮಾಡಿಸ್ತಿದ್ರು. ಆದರೆ ಇಲ್ಲೊಂದು ನಿಯಮ ಜಾರಿ ಇತ್ತು. ರೇಸ್ ಪ್ರಾರಂಭವಾಗುತ್ತಲೇ ಯಾವುದೇ ಬದಲಾವಣೆಗೆ ಅವಕಾಶ ಇರಲಿಲ್ಲ. ಎಲ್ಲ ಬದಲಾವಣೆಗಳನ್ನ ಲಾಕ್ ಮಾಡಲಾಗ್ತಾ ಇತ್ತು. ಅಂತೆಯೇ ಕೊನೆ ಕ್ಷಣದಲ್ಲಿ ಬುಕ್ಕಿಗಳು ಬೆಟ್ಟಿಂಗ್ ಅಂಗಡಿಗಳ ಜೊತೆ ನಿರಂತರವಾಗಿ ಸಂಭಾಷಣೆ ನಡೆಸ್ತಾ ಇದ್ರು. ಆದರೆ ಬಾರ್ನೆ ಇಲ್ಲಿ ಒಂದು ಪ್ಲಾನ್ ರೂಪಿಸಿದ. ಇಲ್ಲಿರುವ ಏಕೈಕ ಫೋನ್ ಬೂತ್ ಅನ್ನ ಬ್ಲಾಕ್ ಮಾಡಿದ್ರೆ ಯಾವ ಸಂಪರ್ಕವೂ ಇರೋದಿಲ್ಲ. ಆಗ ತನ್ನ ಕುದುರೆ ಮೇಲಿನ ರೇಟನ್ನ ಬುಕ್ಕಿಗಳು ಬದಲಾಯಿಸಲು ಸಾಧ್ಯವಾಗೋದಿಲ್ಲ ಅಂತ ಅಂದುಕೊಂಡ. ಯಾರಿಗೂ ಸಂಶಯ ಬಾರದಂತೆ ಕೆಲಸ ಮಾಡಲು ಹೊರಟ. ಆದರೆ ಇದು ಅಂದುಕೊಂಡಷ್ಟು ಈಸಿ ಆಗಿರಲಿಲ್ಲ. ಇದಕ್ಕಾಗಿ ಬಾರ್ನೆ 300 ಜನರನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ತಲಾ 300 ಪೌಂಡ್ ಹಣ ನೀಡಿ ಕಡಿಮೆ ಗಳಿಗೆಯಲ್ಲಿ ತನ್ನ ಕುದುರೆ ಮೇಲೆ ಈ ಹಣ ಹೂಡಿಕೆ ಮಾಡುವಂತೆ ತಿಳಿಸಿದ್ದ. ತನ್ನ ಲೈಫ್ ಟೈಮ್ ಉಳಿತಾಯದ ಹಣವನ್ನೇ ಆತ ಇಲ್ಲಿ ಪಣಕ್ಕೆ ಇಟ್ಟಿದ್ದ. ಒಂದು ವೇಳೆ ಈ ಪ್ಲಾನ್ ಟುಸ್ ಆದ್ರೆ ಆತ ಮತ್ತೊಮ್ಮೆ ಸಾಲದ ಕೂಪಕ್ಕೆ ಬೀಳಲಿದ್ದ. ಜೊತೆಗೆ ಜೈಲಿಗೂ ಹೋಗುವ ಸಂಭವವಿತ್ತು.
ಸ್ಪರ್ಧೆ ಎಲ್ಲವೂ ಅಂದುಕೊಂಡಂತೆ ನಡೆದಿತ್ತು. ರೇಸ್ ಪ್ರಾರಂಭವಾಗುವ 3-4 ಗಂಟೆ ಮೊದಲು ಬೆಟ್ಟಿಂಗ್ ಶುರುವಾಗಿತ್ತು. ಅಧಿಕೃತ ರೇಟಿಂಗ್ ಕಡಿಮೆ ಇದ್ರೆ ನಿರೀಕ್ಷೆಯಂತೆಯೇ ಯೆಲ್ಲೋ ಸ್ಯಾಮ್ ಹೆಸರಿನ ಬಾರ್ನೆ ಕುದುರೆ ಮೇಲೆ ಜಾಸ್ತಿ ರೇಟಿಂಗ್ ಹಾಕಲಾಗ್ತಾ ಇತ್ತು. ಇನ್ನೇನು ರೇಸ್ ಪ್ರಾರಂಭವಾಗೋದು ಅರ್ಧ ಗಂಟೆ ಬಾಕಿ ಇತ್ತು. ಅದೇ ಸಮಯಕ್ಕೆ ಸರಿಯಾಗಿ ಬೇನಿ ಹೆಸರಿನ ವ್ಯಕ್ತಿ ಆ ರೇಸ್ ಕೋರ್ಸ್ ಮೈದಾನದ ಬಳಿ ಇದ್ದ ಫೋನ್ ಬೂತ್ ಪ್ರವೇಶಿಸಿದ. ಅಸಲಿಗೆ ಆತ ಬಾರ್ನೆ ಕರ್ಲಿಯ ನಂಬಿಕಸ್ಥ ಗೆಳೆಯನಾಗಿದ್ದ. ಹೀಗಾಗಿಯೇ ಆತನನ್ನ ಈ ಕೆಲಸಕ್ಕೆ ಬಾರ್ನೆ ನಿಯೋಜಿಸಿದ್ದ. ಆತ ಪಬ್ಲಿಕ್ ಬೂತ್ಗೆ ಬಂದವನೇ ಫೋನ್ ಎತ್ಕೊಂಡು ಮಾತನಾಡುವ ನಾಟಕ ಮಾಡಿದ. ಕ್ಷಣಾರ್ಧದಲ್ಲೇ ಜೋರಾಗಿ ಅಳಲು ಶುರು ಮಾಡಿದ. ತನ್ನ ಚಿಕ್ಕಮ್ಮನಿಗೆ ಹುಷಾರಿಲ್ಲ, ಅವರು ಹಾಸಿಗೆ ಮೇಲಿದ್ದಾರೆ, ಈಗಲೋ ಆಗಲೂ ಅವರ ಜೀವ ಹೋಗಬಹುದು ಅಂತ ನಾಟಕ ಮಾಡುತ್ತಲೇ ಹಲವಾರು ನಿಮಿಷ ಸಮಯ ಕಳೆದ. ಅಷ್ಟೊತ್ತಿಗಾಗಲೇ ಜನರ ಸಾಲು ಆ ಫೋನ್ ಬೂತ್ ಹೊರಗಡೆ ಕಾಣಿಸಲು ಶುರುವಾಯಿತು. ಕೆಲವರು ಆತನ ದುಃಖದಲ್ಲಿ ಭಾಗಿಯಾದರು, ಇನ್ನು ಕೆಲವರು ಇದು ಬಗೆಹರಿಯುವ ಸಮಸ್ಯೆ ಅಲ್ಲ ಅಂತ ಅಲ್ಲಿಂದ ಹೊರಟು ಹೋದ್ರು. ಆದರೆ ಅಲ್ಲಿದ್ದ ಬುಕ್ಕಿಗಳಿಗೆ ಇದು ದೊಡ್ಡ ಸಮಸ್ಯೆಯಾಗಿತ್ತು. ಇರುವ ಒಂದು ಫೋನ್ ಬೂತ್ನಲ್ಲಿ ಎಲ್ಲರೂ ಮಾತನಾಡಬೇಕಿತ್ತು. ಈ ಆಸಾಮಿ ನೋಡಿದ್ರೆ ಫೋನ್ ಬಿಡುವ ಹಾಗೆ ಕಾಣಿಸ್ತಿಲ್ಲ ಅಂತ ಗೊಣಗಾಟ ಶುರು ಮಾಡಿದ್ರು. ಇದಕ್ಕಾಗಿಯೇ ಬಾರ್ನೆ ಮೊದಲಿಗೆ ಬೇನಿಗೆ ಒಂದು ಸಲಹೆ ನೀಡಿದ್ದ. ಒಂದು ವೇಳೆ ಬುಕ್ಕಿಗಳು ಬಂದು ಗಲಾಟೆ ಮಾಡಿದ್ರೆ ಆಗ ಆ ನೆಪದಲ್ಲೇ ಫೋನನ್ನ ಒಡೆದು ಹಾಕುವಂತೆ ಸೂಚಿಸಿದ್ದ. ಅದರಂತೆ ಬೇನಿ ಅಳುತ್ತಲೇ ಹೆಚ್ಚು ಕಡಿಮೆ ಅರ್ಧ ಗಂಟೆ ಮಾತನಾಡಿ ಸಮಯ ಕಳೆದಿದ್ದ. ಅಷ್ಟೊತ್ತಿಗಾಗಲೇ ರೇಸ್ ಶುರುವಾಗೋದ್ರಲ್ಲಿತ್ತು. ಹೀಗಾಗಿ ಪ್ರತಿ ರೇಸ್ ಕುದುರೆಯ ದರವನ್ನ ಫಿಕ್ಸ್ ಮಾಡಿ ಲಾಕ್ ಮಾಡಲಾಯಿತು. ನಿರೀಕ್ಷೆಯಂತೆಯೇ ಬಾರ್ನೆಯ ಯೆಲ್ಲೋ ಸ್ಯಾಮ್ ಕುದುರೆ ಮೇಲೆ 1-20 ರೇಟಿಂಗ್ಸ್ನಲ್ಲಿ ಜನರು ಹೂಡಿಕೆ ಮಾಡಿದ್ರು. ಅತ್ತ ಬೆಟ್ಟಿಂಗ್ ಅಂಗಡಿಗಳ ಮಾಲೀಕರು ಹೇಗಾದರೂ ಮಾಡಿ ಬಾರ್ನೆಯ ರೇಟಿಂಗ್ ಕಡಿಮೆ ಮಾಡಲು ಬುಕ್ಕಿಗಳನ್ನು ಸಂಪರ್ಕ ಮಾಡಲು ಪ್ರಯತ್ನಿಸಿದ್ರು. ಆದರೆ ನಂಬರ್ ಬ್ಯುಸಿ ಇದ್ದಿದ್ರಿಂದ ಅದು ಸಾಧ್ಯವಾಗಲಿಲ್ಲ. ಬಾರ್ನೆಯ ಪ್ಲಾನ್ ಸಕ್ಸಸ್ ಆಗುತ್ತೆ. ಬೇನಿ ಕಾಲ್ ಸಮಯ ಮುಗಿಯುತ್ತಿದ್ದಂತೆ ಅಲ್ಲಿಂದ ಕಾಲ್ ಕಿತ್ತಿದ್ದ. ಇತ್ತ ಬಾರ್ನೆ ಮೈದಾನದ ಒಂದು ಮೂಲೆಯಲ್ಲಿ ಸೈಲೆಂಟ್ ಆಗಿ ಪೊದೆಗಳ ನಡುವೆ ಅವಿತು ಕುಳಿತುಕೊಂಡು ರೇಸನ್ನ ಗಮನಿಸ್ತಾ ಇದ್ದ. ಒಳಗಿದ್ದ ಬುಕ್ಕಿಗಳಿಗೆ ಇದ್ಯಾವುದರ ಪರಿವೇ ಇರಲಿಲ್ಲ. ಬಾರ್ನೆಯ ಕುದುರೆಯ ರೇಟಿಂಗ್ ಕಡಿಮೆ ಆಗಿರುತ್ತೆ, ಜನರು ಹೂಡಿಕೆ ಮಾಡಿರೋದಿಲ್ಲ ಅಂದುಕೊಂಡಿದ್ರು. ಆದರೆ ಇಲ್ಲಿ ತದ್ವಿರುದ್ಧ ಸ್ಥಿತಿ ಇತ್ತು. ರೇಸ್ ಪ್ರಾರಂಭವಾಗುತ್ತೆ. ಬಾರ್ನೆಯ ಕುದುರೆ ಯೆಲ್ಲೋ ಸ್ಯಾಮ್ ಅದ್ಭುತ ಎನ್ನುವಂತಹ ಸಮತಟ್ಟಾದ ಬೆಲ್ಲೇವ್ ಸ್ಟೌನ್ ರೇಸ್ ಕೋರ್ಸ್ನಲ್ಲಿ ತನ್ನ ಮಿಂಚಿನ ಓಟವನ್ನ ತೋರಿಸಿತ್ತು. 13 ತಡೆಗೋಡೆಗಳನ್ನು ಹಾರಿ ಯಶಸ್ವಿಯಾಗಿ ಗೆದ್ದು ಬೀಗಿತ್ತು. ಅತ್ತ ಬಾರ್ನಿ ಗೆಲುವಿನ ನಗೆ ಬೀರ್ತಾ ಇದ್ರೆ ಇತ್ತ ಬುಕ್ಕಿಗಳು ಇದೇನಾಯ್ತು ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ರು. ಅಂದ ಹಾಗೆ ಬಾರ್ನಿ ಈ ರೇಸ್ನಲ್ಲಿ 15,000 ಪೌಂಡ್ ಹೂಡಿಕೆ ಮಾಡಿದ್ರು. ಆದರೆ ಬುಕ್ಕಿಗಳು ಆತನಿಗೆ ಈಗ ಬರೋಬ್ಬರಿ 3 ಲಕ್ಷ ಪೌಂಡ್ ಹಣ ನೀಡಲೇಬೇಕಿತ್ತು. ಅಂದ್ರೆ ಹೂಡಿಕೆಯ 20 ಪಟ್ಟು ಹಣವನ್ನ ಕೊಡಬೇಕಿತ್ತು. ಈ ವಿಚಾರದಲ್ಲಿ ಬುಕ್ಕಿಗಳ ನಡುವೆ ಗುದ್ದಾಟ ನಡೆಯಿತು. ಫೋನ್ನಲ್ಲಿ ಮಾತನಾಡಿ ಬ್ಯುಸಿ ಆಗುವಂತೆ ಮಾಡಿದ್ದ ಬೇನಿಯನ್ನ ಬುಕ್ಕಿಗಳು ಹುಡುಕಿಕೊಂಡು ವಿಚಾರಣೆ ನಡೆಸಿದ್ರು. ಅದ್ಯಾವುದೋ ವರ್ಕೌಟ್ ಆಗಲಿಲ್ಲ. ಅಂತಿಮವಾಗಿ ಒಟ್ಟು 103 ಬ್ಯಾಗ್ಗಳಲ್ಲಿ ಹಣವನ್ನ ತುಂಬಿ ಬಾರ್ನಿಗೆ ನೀಡಲಾಯಿತು. ಇದರಿಂದ ನಿನ್ನೆವರೆಗೆ ಸಾಲಗಾರನಾಗಿದ್ದ ಬಾರ್ನಿ ಒಂದೇ ದಿನದೊಳಗೆ ಲಕ್ಷಾಧೀಶನಾದ. ಆತನ ಈ ಗ್ಯಾಂಬ್ಲಿಂಗ್ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಸ್ನೇಹಿತರೆ, ಬಾರ್ನಿ ಯಾವುದೇ ದರೋಡೆ ಮಾಡಿರಲಿಲ್ಲ ಅಥವಾ ಇನ್ನೊಂದು ಮನೆಗೆ ಕನ್ನ ಹಾಕಿರಲಿಲ್ಲ. ಅಲ್ಲದೆ ಯಾವುದೋ ಕಾನೂನು ಉಲ್ಲಂಘಿಸಿರಲಿಲ್ಲ. ಆತ ಇರೋ ವ್ಯವಸ್ಥೆಯಲ್ಲಿನ ಲೂಪ್ ಹೋಲ್ಸ್ಗಳನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಜಾಣತನ ಮೆರೆದಿದ್ದ. ಹಾಗೆ ನೋಡಿದ್ರೆ ಜೂಜೆ ಒಂದು ವಿಚಿತ್ರ ಆಟ. ಅಲ್ಲಿ ಬುಕ್ಕಿಗಳು ಮಾಡುವ ಕರಾಮತ್ತು ಇದಕ್ಕಿಂತ ಭಯಂಕರ. ಜನರನ್ನ ಜೂಜುಗಿಳಿಸಿ ಅದರಿಂದ ಹಣ ಮಾಡುವ ಬುಕ್ಕಿಗಳು ಕುದುರೆಗಳ ಮೂಲಕ ರೇಸ್ ಆಡಿಸಿ ಕೋಟಿಗಟ್ಲೆ ಗಳಿಸ್ತಾರೆ. ಆದರೆ ಬಾರ್ನೆ ಕರ್ಲಿ ಇಲ್ಲಿ ಅಂತಹ ಬುಕ್ಕಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದ. ಆ ಮೂಲಕ ತಾನೊಬ್ಬ ಉತ್ತಮ ಜೂಜುಕೋರ ಅನ್ನೋದನ್ನ ಸಾಬೀತು ಮಾಡಿದ್ದ. ವಿಚಿತ್ರ ಅಂದ್ರೆ ಬಾರ್ನೆ ಕರ್ಲಿ ಹೀಗೆ ಜೂಜಿನಲ್ಲಿ ಗೆದ್ದ ಹಣವನ್ನ ಮೋಜು ಮಸ್ತಿಗೆ ಬಳಸಿಕೊಳ್ಳದೆ ಬಡಬಗ್ಗರಿಗೆ ನೀಡ್ತಾ ಇದ್ದ. ಬಹುಶಃ ಈ ಒಂದು ಕೆಲಸವೇ ಅವರನ್ನ ಎತ್ತರಕ್ಕೆ ಏರಿಸಿತ್ತು. 2014ರವರೆಗೂ ರೇಸ್ ದುನಿಯಾದಲ್ಲಿ ತನ್ನ ಕೈಚಳಕ ತೋರಿಸಿದ್ದ ಬಾರ್ನೆ ಕರ್ಲಿ 70ರ ಇಳಿವಯಸ್ಸಿನಲ್ಲೂ ಹುರುಪಿನಿಂದ ಅದೇ ಚುರುಕುತನ ತೋರಿದ್ದರು. ಆದರೆ 2021ರಲ್ಲಿ ತಮ್ಮ 81ನೇ ವಯಸ್ಸಿನಲ್ಲಿ ಕ್ಯಾನ್ಸರ್ನಿಂದ ಮೃತಪಟ್ಟರು. ಇಡೀ ರೇಸಿಂಗ್ ವಲಯ ಅವರ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿ ಅವರಿಗೆ ಮರಣೋತ್ತರವಾಗಿ ರೇಸಿಂಗ್ ರಾಬಿನ್ ಹುಡ್ ಗೌರವ ನೀಡಿತು. ಒಟ್ಟಿನಲ್ಲಿ ತನ್ನ ಚಾಕಚಕ್ಯತೆ, ಚಾಣಾಕ್ಷತನದಿಂದಲೇ ಬಾರ್ನೆ ಕರ್ಲಿ ಕುದುರೆ ಜೂಜಿನಲ್ಲಿ ಪಾರಮ್ಯ ಮೆರೆದಿದ್ದರು. ಅಲ್ಲದೆ ಬಡವರ ಬಗ್ಗೆ ಅತೀವ ಕಾಳಜಿ ಹೊಂದಿದ್ರು. ಸ್ನೇಹಿತರೆ, ಈ ಮಾಸ್ಟರ್ ಪ್ಲಾನ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.